ಸಾಧಾರಣ ಕಾಲದ 19ನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಿನ್ನ ಸೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇನ್ನು ನಾನು ನಿಮಗೆ ಹೇಳುವುದು ಏನೆಂದರೆ, ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ 2, 3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ತಪ್ಪುಗಳು ಸಹಜ. ನಾವು ತಪ್ಪು ಮಾಡುತ್ತೇವೆ, ಇತರರು ತಪ್ಪು ಮಾಡುತ್ತಾರೆ. ಎಷ್ಟೋ ಬಾರಿ ನಮ್ಮ ತಪ್ಪುಗಳು ದೊಡ್ಡದಾಗಿ ಗೋಚರಿಸುವುದಿಲ್ಲ. ಇತರರ ತಪ್ಪುಗಳು ಬಹಳ ಸುಲಭವಾಗಿ ನಮಗೆ ಗೋಚರಿಸುತ್ತವೆ. ಮಾತ್ರವಲ್ಲ, ಅದರ ಬಗ್ಗೆ ಹೇರಳವಾಗಿ ಮಾತನಾಡುತ್ತೇವೆ. ನಮ್ಮ ತಪ್ಪಿನ ಬಗ್ಗೆ ನಾವು ಮಾತನಾಡುವುದಿಲ್ಲ. ಮಾತನಾಡಲು ಒಂದು ಕಡೆ ಅಂಜಿಕೆ, ಇನ್ನೊಂದು ಕಡೆ ನಾಚಿಕೆ. ಅದೇ ಇತರರ ತಪ್ಪಿನ ಬಗ್ಗೆ ಮಾತನಾಡುವುದಾದರೆ ಗಂಟಾನುಗಟ್ಟಲೆ ಮಾತನಾಡುತ್ತೇವೆ. ಅದರಲ್ಲಿ ಯಾವ ರೀತಿಯ ನೋವನ್ನು ಅರಿಯುವಂತಹ ಪ್ರಯತ್ನ ಆಗುವುದಿಲ್ಲ. ಇತರರಿಗೆ ಇದರಿಂದ ನೋವಾಗುತ್ತದೋ ಎಂಬಂತಹ ಆ ಪರಿವೆಯೇ ಇರುವುದಿಲ್ಲ. ಹಾಗಂದ ಮಾತ್ರಕ್ಕೆ ತಪ್ಪನ್ನ ತಿದ್ದಲೇಬಾರದೆ ಎಂಬ ಪ್ರಶ್ನೆಯನ್ನು ಕೇಳುವುದಾದರೆ ಪವಿತ್ರ ಗ್ರಂಥ ಹೇಳುತ್ತದೆ, ತಪ್ಪನ್ನು ತಿದ್ದುವುದು ನಮ್ಮ ಜವಾಬ್ದಾರಿ. ತಪ್ಪನ್ನು ತಿದ್ದುವಂತಹ ಕಾರ್ಯದ ಮುನ್ನ ನಾವೇನು ಮಾಡಬೇಕೆಂಬುದಕ್ಕೆ ಉತ್ತರವಾಗಿ ಅಗುಸ್ತಿನರ ಮಾತುಗಳನ್ನು ಮತ್ತೊಮ್ಮೆ ಮನಸ್ಸಿಗೆ ತಂದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲು ಪ್ರೀತಿಸು, ನಂತರ ಏನು ಬೇಕಾದರೂ ಮಾಡು. ಅಂದರೆ ನಾನು ತಿದ್ದುವ ಮೊದಲು ನನ್ನಲ್ಲಿರಬೇಕಾದಂತಹ ಒಂದು ಶ್ರೇಷ್ಠವಾದ ಅಂಶ ಪ್ರೀತಿಸುವಂಥದ್ದು. ಯಾರನ್ನೇ ನಾವು ಪ್ರೀತಿಸಿದಾಗ ಆ ಪ್ರೀತಿಗೆ ಬದ್ಧರಾಗಿ ನಾವು ತಿದ್ದುವಂತಹ ಮನಸ್ಸನ್ನು ಮಾಡುತ್ತೇವೆ. ನಾವು ತಿದ್ದುವಂಥದ್ದು, ಆ ತಿದ್ದುವಂತಹ ಪ್ರವೃತ್ತಿ, ಆ ತಿದ್ದುವಂತಹ ಜವಾಬ್ದಾರಿ ನನ್ನ ಪ್ರೀತಿಯಿಂದ ಉದ್ಭವವಾಗಬೇಕೇ ಹೊರತು ನನ್ನ ಸ್ವಾರ್ಥದಿಂದಾಗಿ ಅಲ್ಲ, ನನ್ನ ಅಸೂಯೆಯಿಂದಾಗಿ ಅಲ್ಲ. ಇದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಬಹಳ ಸರಳವಾದ ಮಾತುಗಳಲ್ಲಿ ತಿಳಿಸಲಾಗಿದೆ. ಯಾರನ್ನೇ ತಿದ್ದಬೇಕಾದರೆ ಮೊದಲು ವೈಯಕ್ತಿಕವಾಗಿ ತಿದ್ದುವಂತಹ ಪ್ರಯತ್ನ ಆಗಬೇಕು. ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನ ತಪ್ಪು ಬೇರೆ ಯಾರಿಗೂ ತಿಳಿಸದಂತೆ, ಅದರ ಬಗ್ಗೆ ಸುದ್ದಿ ಹಬ್ಬಿಸದೆ, ವೈಯಕ್ತಿಕವಾಗಿ ಇಬ್ಬರೇ ಇರುವಾಗ ತಪ್ಪನ್ನು ಮನಗಾಣಿಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಕೆಲವೊಮ್ಮೆ ಕೆಲವರಿಗೆ ತಪ್ಪಿನ ಅರಿವಿರುವುದಿಲ್ಲ. ಆದ್ದರಿಂದ ಇಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ ಅವರ ತಪ್ಪಿನ ಅರಿವಾಗಿ ಅವರು ತಪ್ಪನ್ನು ತಿದ್ದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವರು ಮೊಂಡು ಸ್ವಭಾವದವರು, ನಾವು ಅಸೂಯೆಯಿಂದ ಹೇಳುತ್ತಿದ್ದೇವೆ, ಸ್ವಾರ್ಥದಿಂದ ಹೇಳುತ್ತಿದ್ದೇವೆ ಎಂಬಂತಹ ಆ ಪರಿಜ್ಞಾನದಿಂದ ತಪ್ಪನ್ನು ತಿದ್ದುಕೊಳ್ಳಲು ವಿಫಲರಾಗಬಹುದು. ಅಂತಹ ಸಮಯದಲ್ಲಿ ಆ ತಪ್ಪನ್ನು ತಿದ್ದುಕೊಳ್ಳಲೇಬೇಕು ಎಂಬಂತಹ ಆ ಪ್ರೀತಿಯ ಮನೋಭಾವನೆ ಇದ್ದಾಗ ಇನ್ನೊಬ್ಬರನ್ನ ಕರೆದುಕೊಂಡು ಹೋಗಿ ತಿದ್ದುವಂತಹ ಪ್ರಯತ್ನ ಆಗಬೇಕು. ಈ ಪ್ರಯತ್ನವು ಸೋತಾಗ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಯ ನಾಯಕರು, ಮುಖಂಡರ ಮೂಲಕ ತಿದ್ದುವಂತಹ ಪ್ರಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತದೆ. ಅದು ಸಾಧ್ಯವಾಗದೆ ಹೋದರೆ ಆತನನ್ನು ಬಿಟ್ಟು ಬಿಡು. ಹಾಗೆ ನಿನ್ನ ಜವಾಬ್ದಾರಿ ಮುಗಿಯಿತು. ಇದು ಪವಿತ್ರ ಗ್ರಂಥ ನಮಗೆ ಕಲಿಸುವಂತಹ ವಿಧಾನ. ಮೊದಲು ವೈಯಕ್ತಿಕವಾಗಿ ತಿದ್ದುವಂಥದ್ದು, ನಂತರ ಇನ್ನೊಬ್ಬರನ್ನ ತೆಗೆದುಕೊಂಡು ಅವರ ಸಹಾಯದಿಂದ ತಿದ್ದುವಂತಹ ಪ್ರಯತ್ನ, ಮೂರನೆಯದಾಗಿ ಧರ್ಮಸಭೆಯ ಮೂಲಕ ತಿದ್ದುವಂಥದ್ದು. ಈ 3 ಸಾಧ್ಯವಾಗದೆ ಹೋದಾಗ, ಯಶಸ್ಸನ್ನು ಕಾಣದೆ ಹೋದಾಗ ಅವನ್ನ ಬಿಟ್ಟು ಬಿಡುವಂಥದ್ದು. ಏಕೆಂದರೆ ಈ ದಿನಗಳ ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದೇವೆ,
ಯಾರನ್ನೂ ದೇವರು ತೃಣೀಕರಿಸಲು ಬಯಸುವುದಿಲ್ಲ, ಯಾರನ್ನೂ ತಿರಸ್ಕರಿಸುವುದಿಲ್ಲ. ಅದೇ ಜವಾಬ್ದಾರಿಯನ್ನು ನಮಗೂ ನೀಡಿದ್ದಾರೆ. ಅದರಿಂದ ಯಾರೂ ನಮ್ಮಿಂದ ನಾಶವಾಗಬಾರದು, ಯಾರೂ ಈ ಮಂದೆಯಿಂದ ದೂರವಾಗಬಾರದು. ಅವರೆಲ್ಲನ್ನ ಮತ್ತೆ ಮಂದೆಗೆ ತರುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂಬುದನ್ನ ಈ ಮೂಲಕ ಪ್ರಭು ಯೇಸು ಕ್ರಿಸ್ತರೆಂದು ತಿಳಿಸಿಕೊಡುತ್ತಾರೆ. ತಿದ್ದುವಂತಹ ಕಾರ್ಯ ಶ್ರೇಷ್ಠವಾದ ಕಾರ್ಯ. ಒಬ್ಬ ತಾಯಿಯಂತೆ, ತಾಯಿ ಹೊಡೆದರು ಬೈದರೂ ಆಕೆಯ ಪ್ರೀತಿಯಲ್ಲಿ ಆ ತಿದ್ದುವಂತಹ ಪ್ರಕ್ರಿಯೆ ಬಹಳ ಸುಲಭವಾಗಿ ಜರುಗುತ್ತದೆ. ಏಕೆಂದರೆ ಆ ಪ್ರೀತಿ ಎಲ್ಲವನ್ನ ತಿದ್ದಲು ಸಾಧ್ಯವಾಗುತ್ತದೆ. ಅಂತಹ ಪ್ರೀತಿ ನಮ್ಮಲ್ಲೂ ಮನೆ ಮಾಡಲಿ. ನಾವು ಬಹಳ ಪ್ರೀತಿಯಿಂದ ತಿದ್ದುವಂತಹ ಪ್ರಕ್ರಿಯೆಯಲ್ಲಿ ತೊಡಗೋಣ. ಮೊದಲು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಅದೇ ಶಕ್ತಿಯಿಂದ ಬೇರೆಯವರನ್ನ ತಿದ್ದಿ ಎಲ್ಲರನ್ನ ಮತ್ತೆ ಮಂದೆಗೆ ತರುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ